ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿನ್ನೆದು ಮಟನ್ ಸಾಂಬಾರಿತ್ತು, ಅದಕ್ಕೇ ರೊಟ್ಟಿ ಮಾಡ್ತಿದ್ದೀನಿ. ನಾವು ಯಾವಾಗಲೂ ಹೀಗೆ ಚಿಕನ್ನು ಮಟನ್ನು ಮಾಡಿದರೆ ಅದ್ರ ನೆಕ್ಸ್ಟ್ ಡೇ ಸಾಂಬಾರು ಏನಾದರೂ ಇದ್ದರೆ ಅದಕ್ಕೇ ರೊಟ್ಟಿ ಮಾಡ್ಕೊಂಡು ತಿನ್ನೋದು ನಮ್ಮ ಅಭ್ಯಾಸ. ಸೊ ಅದಕ್ಕೆ ಇವತ್ತು ರೊಟ್ಟಿ ಮಾಡ್ತಿದ್ದೀನಿ. ಇನ್ನು ರೊಟ್ಟಿ ಎಲ್ಲ ಮಾಡಿಬಿಟ್ಟು ನಮ್ಮ ಅಕ್ಕ ಬಾವ ಅಂಗಡಿಲಿ ಇದ್ರಲ್ವ, ಅವ್ರಿಗೆ ನನ್ನ ತಂಗಿ ಹತ್ರ ಟಿಫನ್ ಕೊಟ್ಟು ಕಳಿಸ್ದೆ. ಇಲ್ಲಿ ನಾನು ನನ್ನ ಮಗಳು ಮಲಗಿದ್ದವಳು ಎದ್ಬಿಟ್ಲು ಅಂತ ಹೇಳ್ಬಿಟ್ಟು ಅವಳನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡು ಒಂದಷ್ಟು ಪೇಪರ್ಗಳೆಲ್ಲ ವೇಸ್ಟ್ ಎಲ್ಲ ತೆಗೆದಿದ್ದೆ, ಅದನ್ನು ಕೊಡ್ಕೊಂಡು ಅವಳ ಕೈಗೆ ಟಿಫನ್ ಮಾಡ್ಕೊಂಡು ಕೂತಿದ್ದೆ. ನಾವೇನಾದರೂ ತಿಂತಿದ್ರೆ ಅವಳಿಗೂ ತಿನ್ನಬೇಕು ಅನಿಸುತ್ತೋ ಏನೋ, ನಮ್ಮನ್ನೇ ನೋಡ್ತಿರ್ತಾಳೆ. ನಾವು ಕೈಯಿಂದ ತಗೊಂಡು ಬಾಯಿಗೆ ಹಾಕೊಳ್ಳೋವರೆಗೂ ನಮ್ಮನ್ನೇ ನೋಡ್ತಾಳೆ, ತಿಂದಾಗೋವರೆಗೂ ನೋಡ್ತಾನೆ ಇರ್ತಾಳೆ. ಅದೇನೋ ಅವಳಿಗೂ ಆಸೆನೋ. ಸದ್ಯದಲ್ಲೇ ಅವಳಿಗೂ ಸ್ಟಾರ್ಟ್ ಮಾಡಬೇಕು ಸಾಲಿಡ್ನ. ಸೊ ನನ್ನ ತಂಗಿ ಬರೋ ಅಷ್ಟರಲ್ಲಿ ಸ್ನಾನ ಮಾಡಿಸೋದಕ್ಕೆ ಎಣ್ಣೆ ಮತ್ತು ನೀರು ಕಾಯಿಸೋಣ ಅಂತ ಕಾಯಿಸ್ತಿದ್ದೀನಿ. ಸ್ನಾನ ಮಾಡಿಸ್ಕೊಂಡು ನಾವು ರೆಡಿಯಾಗಿ ಅಂಗಡಿಗೆ ಹೋದ್ವಿ. ಅಲ್ಲಿ ನಮ್ಮ ಅಕ್ಕ ಎಳ್ನೀರು ತರಿಸಿದ್ಲು. ನಾವಿಬ್ಬರು ಒಂದೊಂದು ಕುಡ್ಕೊಂಡು, ನನ್ನ ತಂಗಿ ಕೊಟ್ಟಿಲ್ಲ ಅಂತ ಅನ್ಕೋಬೇಡಿ, ಅವಳು ಇಬ್ಬರದ್ರಲ್ಲೂ ಅರ್ಧ ಕುಡಿದು ನಾವು ಮಿಕ್ಕಿದ್ದು ಕುಡಿತಿದ್ದೀವಿ. ನೆಕ್ಸ್ಟು ನನ್ನ ಮಗಳಿಗೆ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ನೆನೇ ವಿಶಾಲ್ ಮಾರ್ಟ್ಗೆ ಹೋಗ್ಬಿಟ್ಟು ಈ ರೆಡ್ ಡ್ರೆಸ್ ತೊಗೊಬಂದಿದ್ದೆ. ಯಾವ ಥರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ನನ್ನ ಮಗಳು ಮಲ್ಕೊಂಡಿದ್ಲು. ನಾವು ಹೇಗೂ ಅಂಗಡಿಲೇ ಇದ್ದೀವಲ್ಲ, ಚಾಕ್ಲೇಟ್ಸ್ ಇರುತ್ತಲ್ಲ ಡೈರಿ ಮಿಲ್ಕು, ಅದರಲ್ಲೇ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ವಿ. ಫಸ್ಟ್ ಈ ಥರ ಮಂಚೆಲ್ಲ ಇಟ್ಬಿಟ್ಟು ಮಾಡಿದ್ವಿ. ಆಮೇಲೆ ಬೇಡ ಮಂಚೆಲ್ಲ ತುಂಬ ಚಿಕ್ಕದಾಯಿತು ಅಂತಂದ್ಬಿಟ್ಟು ಈ ಥರ ಲಾಸ್ಟಿಗೆ ರೆಡಿ ಮಾಡ್ಕೊಂಡ್ವಿ. ಹೇಗಿದೆ ಕಮೆಂಟ್ ಮಾಡಿ. ಈ ಮಂತ್ ಶಿವರಾತ್ರಿ ಇತ್ತಲ್ವ, ಅದಕ್ಕೆ ಚಾಕ್ಲೇಟಲ್ಲೇ ಶಿವಲಿಂಗನೂ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾಯಿತು. ಎಲ್ಲ ಮುಗಿಸಿ ಮನೆಗೆ ಬಂದು ಇಡ್ಲಿಗೆ ಅಂತ ಹಿಟ್ಟು ರುಬ್ಬಿಟ್ಟಿದ್ದೆ. ನೋಡಿದರೆ ಎಲ್ಲ ಹೋಗ್ಬಿಟ್ಟಿತ್ತು. ಇವತ್ತಿಗೆ ಇದಿಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.